ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಟಿವಿ9ನ ಇವತ್ತಿನ ಈ ವಿಶೇಷ ಡಿಜಿಟಲ್ ಎಪಿಸೋಡ್ನಲ್ಲಿ ನಾವು ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರನ್ನ ಮತ್ತು ಅವರ ಭಕ್ತರನ್ನ ಪ್ರಯಾಗ್ರಾಜ್ನಲ್ಲಿ ಏನು ತಡೆ ಹಿಡಿದ್ರಲ್ಲ ಆ ವಿಚಾರವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ನಾವು ಮಾತಾಡೋಣ. ಪ್ರಮುಖವಾಗಿ ಈ ಜ್ಯೋತಿರ್ಮಠದ ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿಗಳು ಏನಾಯಿತು ಅವತ್ತು ಅನ್ನುವಂಥದ್ದನ್ನು ನಾವು ಮೊದಲಿಗೆ ಹೇಳ್ತೀನಿ. ಇನ್ಫ್ಯಾಕ್ಟ್ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಾಘಮೇಳ ನಡೀತಾ ಇದೆ. ನಿಮಗೆಲ್ಲರೂ ಕೂಡ ಗೊತ್ತಾಯಿದೆ, ಈ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ನಡೆಯಲಿರುವಂಥ ಈ ಮಾಘಮೇಳ. ಇನ್ಫ್ಯಾಕ್ಟ್ ಈ ಮಾಘಮೇಳದಲ್ಲಿ ಪವಿತ್ರ ಸ್ನಾನ, ಮೊನ್ನೆ ಮೌನಿ ಅಮಾವಾಸ್ಯೆ ಏನಿತ್ತು ಭಾನುವಾರ, ಅದರಲ್ಲಿ ಮೌನಿ ಅಮಾವಾಸ್ಯೆ ದಿನ ಅಲ್ಲಿಗೆ ಹೋಗಿ ಒಂದು ಪವಿತ್ರ ಸ್ನಾನ ಮಾಡಬೇಕು ಅನ್ನುವಂಥದ್ದು ಇದು ನಂಬಿಕೆ. ಸಾಕಷ್ಟು ಜನ ಇದರಲ್ಲಿ ಬರ್ತಾರೆ, ಮಾಘಮೇಳದಲ್ಲಿ ಪಾಲ್ಗೊಳ್ತಾರೆ. ಸೊ ಇಲ್ಲಿ ಒಂದು ಪವಿತ್ರ ಸ್ನಾನವನ್ನು ಕೂಡ ಮಾಡ್ತಾರೆ. ಅದೇ ಕಾರಣಕ್ಕೆ ಸ್ವಾಮೀಜಿಗಳು ಕೂಡ, ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿಗಳು ಕೂಡ ತಮ್ಮ ಭಕ್ತರನ್ನ ಕರ್ಕೊಂಡು ಪ್ರಯಾಗ್ರಾಜ್ಗೆ ಹೊರಟಿದ್ರು. ಇನ್ಫ್ಯಾಕ್ಟ್ ಇನ್ನೇನು ಸಂಗಮಕ್ಕೆ ಹೋಗಿ ಅವರು ಈ ಪವಿತ್ರ ಸ್ನಾನವನ್ನು ಮಾಡಬೇಕು ಅಂತ ಹೇಳಿ ಹೋದಂಥ ಸಂದರ್ಭದಲ್ಲಿ ಸುಮಾರು ಒಂದು 200-300 ಜನ ಭಕ್ತರು ಕೂಡ ಇದ್ದರು. ಹಾಗೆ ಇವರನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ಸಾಕ್ತಾ ಇದ್ರು. ಆದರೆ ದಾರಿ ಮಧ್ಯೆ ಅಲ್ಲಿರುವಂಥ ಪೊಲೀಸರು ಬಂದು ಅವರನ್ನು ತಡೀತಾರೆ. ಕಾರಣ ಏನಂತ ಹೇಳಿದ್ರೆ, ನೀವು ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಈ ರೀತಿಯಾಗಿ ನಾವು ಪಲ್ಲಕ್ಕಿ ಆಗಲಿ ಅಥವಾ ಯಾವುದೇ ವೆಹಿಕಲ್ಗಳನ್ನಾಗಲಿ ನಾವು ಬಿಡ್ತಾ ಇಲ್ಲ, ಪಾರ್ಕಿಂಗನ್ನು ದೂರನೇ ಮಾಡ್ತೀವಿ, ನಂತರ ನೀವು ನಡ್ಕೊಂಡೇ ಎಲ್ಲರೂ ಕೂಡ ಹೋಗ್ತಾ ಇರೋದು, ಸೊ ಹಾಗಾಗಿ ನಿಮ್ಮನ್ನು ನಾವು ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಅಂಥೇಳಿ ಪೊಲೀಸರು ತಡೀತಾರೆ. ಅಲ್ಲಿ ಈ ಎಲ್ಲ ವಿವಾದ ಈಗ ಆರಂಭವಾಗಿತ್ತು. ಸ್ವಾಮೀಜಿಗಳು ಮತ್ತು ಅವರ ಭಕ್ತರು ಹೇಳೋ ಪ್ರಕಾರ ನಮ್ಮನ್ನು ಬೇಕು ಅಂಥೇಳಿ ಅವಮಾನ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ತಡೆದಿದ್ದಾರೆ, ನಮ್ಮ ಪಲ್ಲಕ್ಕಿಯನ್ನು ಹೋಗೋದಕ್ಕೆ ನಮಗೆ ಬಿಟ್ಟಿಲ್ಲ, ನಾವೆಲ್ಲರೂ ಕೂಡ ತುಂಬ ಶಾಂತ ರೀತಿಯಲ್ಲಿ ನಾವು ಹೋಗ್ತಾ ಇದ್ವಿ, ಆದರೆ ನಮ್ಮನ್ನು ಯಾಕೆ ತಡೆದ್ರು ಅನ್ನುವಂಥದ್ದು ಅವರು ಕೇಳ್ತಾ ಇರುವಂಥ ಒಂದು ಪ್ರಶ್ನೆ. ಆದರೆ ಪೊಲೀಸರು ಸಮರ್ಥನೆ ಏನಂತ ಹೇಳಿದ್ರೆ, 200-300 ಜನ ಭಕ್ತರಿದ್ರು, ಸೊ ಹಾಗಾಗಿ ಒಂದು ಸೆಕ್ಯೂರಿಟಿ ದೃಷ್ಟಿ ಕೂಡ ಇತ್ತು, ಹಾಗಾಗಿ ನಾವು ಅವರನ್ನು ತಡೆದ್ವಿ. ಜೊತೆಗೆ ಅಲ್ಲಿ ಹೆಚ್ಚು ಸಂಖ್ಯೆ, ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ, ಈ ಮೌನಿ ಅಮಾವಾಸ್ಯೆ ದಿನ ಬಂದು ಅಲ್ಲಿ ಪವಿತ್ರ ಸ್ನಾನ ಮಾಡ್ತಾರೆ. ಹಾಗಾಗಿ ನಾವು ಯಾವುದೇ ವೆಹಿಕಲ್ಗಳನ್ನು ಬಿಡ್ತಾ ಇಲ್ಲ, ಪಲ್ಲಕ್ಕಿಗಳನ್ನು ಕೂಡ ನಾವು ಬಿಡೋದಿಲ್ಲ. ಬೇಕಾದರೆ ನಾವು ಹೇಳಿದ್ವಿ, ಬೇಕಾದರೆ ನೀವು ಕಾಲ್ನಡಿಗೆಯಲ್ಲಿ ಹೋಗಿ ಸ್ವಾಮೀಜಿ ಅಂತ ನಾವು ಹೇಳಿದ್ವಿ, ಮನವಿ ಮಾಡಿದ್ವಿ. ಆದರೆ ಅವರು ಅದನ್ನು ಕೇಳಲಿಲ್ಲ, ಬದಲಾಗಿ ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಅವರನ್ನು ನಾವು ತಡಿಬೇಕಾಯಿತು. ಬ್ಯಾರಿಕೇಡ್ಗಳನ್ನೆಲ್ಲವೂ ಕೂಡ ಅವರು ತಳ್ಕೊಂಡು ಬಂದಿದ್ರು, ಅವರ ಭಕ್ತರೆಲ್ಲರೂ ಕೂಡ, ಬಟ್ ಅವರನ್ನು ತಡಿಬೇಕಾಯಿತು ಅನ್ನುವಂಥದ್ದನ್ನು ಪೊಲೀಸರು ಹೇಳ್ತಾರೆ. ಅಂದರೆ ನಾವು ಕಾಲ್ನಡಿಗೆಯಲ್ಲಿ ಹೋಗಿ ಅನ್ನುವಂಥದ್ದನ್ನು ಮನವಿ ಮಾಡಿದ್ರು ಕೂಡ ಅವರು ಒಪ್ಪಲಿಲ್ಲ ಅನ್ನುವಂಥದ್ದು ಅವ್ರು ಹೇಳೋದು. ಬಟ್ ಈಗ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಜೊತೆಗೆ ಅವ್ರ ಜೊತೆ ಇದ್ದಂಥ ಭಕ್ತರು ಹೇಳೋ ಪ್ರಕಾರ ನಾವು ತುಂಬ ಶಾಂತ ರೀತಿಯಲ್ಲೇ ಹೋಗ್ತಾ ಇದ್ವಿ, ಬೇಕು ಅಂತಲೇ ನಮ್ಮನ್ನು ತಡೆದಿದ್ದಾರೆ, ಸೊ ಇದು ಸರಿಯಾಗೋವರೆಗೂ ಆಡಳಿತ ಮಂಡಳಿಯವರು ಬಂದು ನಮಗೆ ಕ್ಷಮೆ ಕೇಳೋವರೆಗೂ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈಗ ಸದ್ಯಕ್ಕೆ ಅನ್ನ ನೀರು ಬಿಟ್ಟು ಪ್ರತಿಭಟನೆಗೆ ಕುಳಿತಿದ್ದಾರೆ ಸ್ವಾಮೀಜಿಗಳು. ಅಂದರೆ ನಮಗೆ ಅವಕಾಶವನ್ನು ಕೊಡಬೇಕು, ನಾವು ಹೋಗಿ ಅಲ್ಲಿ ಪವಿತ್ರ ಸ್ನಾನವನ್ನು ಮಾಡಬೇಕು, ಸೊ ಅದಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ. ಈ ಒಂದು ವಿಚಾರ, ಈ ಕಾಂಟ್ರವರ್ಸಿ, ಈ ವಿವಾದ ಏನಿದೆಯಲ್ಲ, ಈಗ ರಾಜಕೀಯ ತಿರುವು ಕೂಡ ಪಡ್ಕೊಳ್ತಾ ಇದೆ. ಇನ್ಫ್ಯಾಕ್ಟ್ ಅಖಿಲೇಶ್ ಯಾದವ್ ಅವರು ಈಗಾಗಲೇ ಸ್ವಾಮೀಜಿಗಳ ಜೊತೆಗೆ ಮಾತನಾಡಿದ್ರು, ಈ ರೀತಿಯಾಗಿ ಮಾಡುವಂಥದ್ದು ಸರಿಯಲ್ಲ, ಪೊಲೀಸರು ಹೀಗೆ ಒಬ್ಬ ಹಿಂದೂ ಸ್ವಾಮೀಜಿಯನ್ನು ತಡೆದಿರುವಂಥದ್ದು ಸರಿಯಲ್ಲ ಅನ್ನುವಂಥದ್ರ ಬಗ್ಗೆ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದರ ಜೊತೆಗೆ ಬೇಕು ಅಂತಲೇ ಸ್ವಾಮೀಜಿಯನ್ನು ತಡೆ ಹಿಡಿದಿದ್ದಾರೆ, ಅವರಿಗೆ ಅವಮಾನ ಮಾಡಬೇಕು ಅಂತಲೇ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಕೆಲವೊಂದಷ್ಟು ವಿಪಕ್ಷ ನಾಯಕರುಗಳ ಒಂದು ಆರೋಪ. ಯಾಕೆ ಅನ್ನುವಂಥದ್ದನ್ನು ನೋಡೋಣ. ಯಾಕೆ ಹಾಗಾದರೆ ಸ್ವಾಮೀಜಿಗಳಿಗೆ ತಡೆ ಒಡ್ಡಿದ್ರು, ಯಾಕೆ ಅವಮಾನ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ, ಯಾಕೆ ಈ ರೀತಿಯಾದಂಥ ಆರೋಪ ಬರ್ತಾ ಇದೆ ಅಂತ ಹೇಳಿ ನಾವು ನೋಡಿದ್ರೆ ಈ ಹಿಂದಿನ ಕೆಲವು ಘಟನಾವಳಿಗಳು ನೆನಪಾಗುತ್ತೆ. ಆಗ ಇದೇ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿಗಳು ಕೆಲವೊಂದಷ್ಟು ಸಾರಿ BJPಯ ವಿರುದ್ಧ ಟೀಕೆಗಳನ್ನು ಮಾಡಿದರು. ನಿಮಗೆ ನೆನಪಿರ್ಬೋದು, ಲಾಸ್ಟ್ ಕೋವಿಡ್ ಸಂದರ್ಭದಲ್ಲೂ ಕೂಡ ಈ ಪ್ಯಾಂಡಮಿಕ್ ಆಗ ಗಂಗಾ ನದಿಯಲ್ಲಿ ಸಾಕಷ್ಟು ಹೆಣಗಳು ತೇಲಿ ಬರ್ತಾ ಇವೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದಂಥವ್ರು ಇದೇ ಸ್ವಾಮೀಜಿಗಳು. ಅಂದರೆ ಎಲ್ಲವೂ ಸರಿ ಇಲ್ಲ, ಏನೋ ಒಂದು ನಡೀತಾ ಇದೆ ಈ ವಿಚಾರವಾಗಿ, ಕೊರೋನಾ ಮತ್ತು ಈ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಅವರು ಬಹಳ ಗಂಭೀರವಾದಂಥ ಒಂದು ಆರೋಪವನ್ನು ಆ ಸಂದರ್ಭದಲ್ಲಿ ಮಾಡಿದರು. ಜೊತೆಗೆ ಈಗ ಇತ್ತೀಚೆಗೆ ಏನೊಂದು ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ಆಯ್ತಲ್ಲ, ಅದಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಏನು ಹೇಳಿದ್ರು ಅವರು ಅಂತ ಹೇಳಿದ್ರೆ, ಇನ್ನೂ ನಿರ್ಮಾಣ ಹಂತದಲ್ಲಿದೆ ಶ್ರೀರಾಮ ಮಂದಿರ, ಇನ್ನೂ ನಿರ್ಮಾಣ ಹಂತದಲ್ಲಿರುವಾಗ ತರಾತುರಿಯಲ್ಲಿ ಇಲ್ಲಿ ಬಂದು ಉದ್ಘಾಟನೆ ಮಾಡ್ತಾ ಇರುವಂಥದ್ದು ಅದು ಕೂಡ ಸರಿಯಲ್ಲ, ಸೊ ಇದನ್ನು ನಾವು ವಿರೋಧಿಸ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಆ ಸಂದರ್ಭದಲ್ಲಿ ಸ್ವಾಮೀಜಿಗಳು ಹೇಳಿದರು. ಹಾಗೆ ಲಾಸ್ಟ್ ಟೈಮ್ ನಡೆದಂಥ ಒಂದು ಕುಂಭಮೇಳ, ಆ ಕುಂಭಮೇಳದಲ್ಲೂ ಕೂಡ ಮ್ಯಾನೇಜ್ಮೆಂಟ್ ಸರಿ ಇರಲಿಲ್ಲ, ಸರಿಯಾಗಿ ಮ್ಯಾನೇಜ್ ಮಾಡಿರಲಿಲ್ಲ ಅಂತ ಹೇಳಿ UP ಸರ್ಕಾರದ ವಿರುದ್ಧವೂ ಕೂಡ ಅವರು ಕೆಲವೊಂದಷ್ಟು ಆರೋಪಗಳನ್ನು ಮಾಡಿದರು. ಗಂಭೀರವಾಗಿ ಇದ್ರ ಬಗ್ಗೆ ಪ್ರತಿಭಟನೆಯನ್ನು ಕೂಡ ಅವರು ಮಾಡಿದರು. ಅಂದರೆ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದರು. ಬಹುಶಃ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು
ಅವರನ್ನ ಬೇಕು ಅಂತಲೇ ಅವಮಾನಿಸಲಾಗ್ತಾ ಇದೆ ಅನ್ನುವಂಥದ್ದು ವಿಪಕ್ಷ ನಾಯಕರುಗಳ ಕೆಲವೊಂದಷ್ಟು ಜನರ ವಾದ. ಸೊ ಹಾಗಾಗಿ ಬಿಜೆಪಿನ ವಿರುದ್ಧವಾಗಿ ಮಾತಾಡಿದ್ರು, ಕಾಂಗ್ರೆಸ್ಗೆ ಪ್ರೋ ಆಗಿ ಮಾತಾಡ್ತಾರೆ ಶಂಕರಾಚಾರ್ಯ ಅಂತ ಹೇಳಿ ಏನು ಘೋಷಣೆ ಮಾಡ್ಕೊಂಡಿದ್ದಾರೆ ಅವರು. ಸೊ ಸ್ವಾಮೀಜಿಗಳು ಈ ರೀತಿಯಾದಂಥ ವರ್ತನೆ ಸರಿಯಲ್ಲ ಅನ್ನುವಂಥದ್ದು ಕೆಲವೊಮ್ಮೆ ಈ ಥರದ ಒಂದಷ್ಟು ಮಾತುಗಳು, ವಿರೋಧಾಭಾಸಗಳು ವ್ಯಕ್ತವಾಗಿದ್ವು. ಸೊ ಹಾಗಾಗಿ ಬಹುಶಃ ಇದೇ ಕಾರಣಕ್ಕೆ ಅವ್ರನ್ನ ತಡೆ ಹಿಡಿದು ಅವರನ್ನ ಅವಮಾನಿಸಲಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪಗಳಿವೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಾವಿಲ್ಲಿ ಐರನಿಯನ್ನ ಗಮನಿಸ್ತಾ ಹೋದ್ರೆ ನೋಡಿ, ಕಾಂಗ್ರೆಸ್ ಕೂಡ ಈ ಒಂದು ಸಂದರ್ಭದಲ್ಲಿ ಈಗ ವಿರೋಧ ಮಾಡ್ತಾ ಇದೆ, ಜೊತೆಗೆ ಸ್ವಾಮೀಜಿಗಳ ಬೆಂಬಲಕ್ಕೆ ನಿಂತಿದೆ. ಕಾಂಗ್ರೆಸ್ ಪಕ್ಷದಿಂದ ಈಗ ಕೆಲವೊಂದಷ್ಟು ಜನ ಮಾತಾಡಿದ್ದಾರೆ. ಬಹುಶಃ ಈಗಾಗಲೇ ಕಾಂಗ್ರೆಸ್ನ ಮುಖಂಡರಾಗಿರುವಂಥ ಪವನ್ ಖೇರಾ ಅವರು ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಕಾಂಗ್ರೆಸ್ ನಾವು ಈ ಸ್ವಾಮೀಜಿಗಳ ಬೆಂಬಲಕ್ಕಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಈ ಬಿ ಜೆ ಪಿಯವರು ಇದಾರಲ್ಲ, ಇವರು ನಾ ಕಾಮ್ಕೆ ನಾ ರಾಮ್ಕೆ, ಅಂದರೆ ಕೆಲಸಕ್ಕೂ ಬರೋದಿಲ್ಲ ಅಥವಾ ರಾಮನಿಗೂ ಕೂಡ ಇವರೇನು ಸ್ವಂತದ್ದಲ್ಲ, ಬರೀ ಅಧಿಕಾರಕ್ಕೋಸ್ಕರ ಇವರೆಲ್ಲರನ್ನು ಕೂಡ ಬಳಸ್ಕೊಳ್ತಾರೆ. ಈ ಥರ ಒಬ್ಬ ಹಿಂದೂ ಸ್ವಾಮೀಜಿಯನ್ನು ಅವಮಾನ ಮಾಡುವಂಥದ್ದು ಸರಿಯಲ್ಲ. ನೀವು ಮೋಹನ್ ಭಾಗವತ್ ಅವರಿಗೆ Z+ ಸೆಕ್ಯೂರಿಟಿಯನ್ನು ಕೊಡ್ತೀರಿ, ಇಲ್ಲಿ ನೋಡಿದ್ರೆ ಹಿಂದೂ ಸ್ವಾಮೀಜಿಗೆ ಈ ರೀತಿಯಾಗಿ ತಡೆ ಒಡ್ತೀರಿ. ಅಂದರೆ ಮೋಹನ್ ಭಾಗವತ್ ಅವರು ಈ ಹಿಂದೂ ಸ್ವಾಮೀಜಿಗಳಿಗಿಂತಲೂ ದೊಡ್ಡವರ ಹಾಗಾದ್ರೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೇಳಿದ್ರು ಪವನ್ ಖೇರಾ ಅವರು. ಹೀಗೆ ಕಾಂಗ್ರೆಸ್ ಈಗ ಸಮರ್ಥನೆಗಳಿದ್ದೆ ಸ್ವಾಮೀಜಿಯನ್ನ ಸಮರ್ಥಿಸ್ಕೊಳ್ತಾ ಇದೆ. ಬಟ್ ಇಲ್ಲಿ ವಿಶೇಷ ಏನಿದೆ ಅಂತ ಹೇಳಿ ಕೇಳ್ಬೋದು. ವಿಶೇಷ ಯಾಕೆ ಅಂತ ಹೇಳಿದ್ರೆ, ಬಹುಶಃ ನಿಮ್ಗೆ ನೆನಪಿರಬಹುದು, ಇದೇ 2022 ಬಹುಶಃ ಈ ಹಿಂದೆ ಕ್ಷಮಿಸಿ, ಒಂದು ವರ್ಷದ ಹಿಂದೆ ಅಷ್ಟೇ ರಾಹುಲ್ ಗಾಂಧಿ ಅವರ ಬಗ್ಗೆ ಕೆಲವೊಂದಷ್ಟು ಟೀಕೆಗಳನ್ನ ಮಾಡಿದ್ದು ಇದೇ ಸ್ವಾಮೀಜಿಗಳು. ಇನ್ಫ್ಯಾಕ್ಟ್ ಒಂದು ವರ್ಷದ ಹಿಂದೆ ರಾಹುಲ್ ಗಾಂಧಿ ಅವರನ್ನ ಹಿಂದೂ ಧರ್ಮದಿಂದ ನಾವು ಉಚ್ಚಾಟಿಸ್ತಾ ಇದ್ದೀವಿ ಅನ್ನೋ ಮಟ್ಟಕ್ಕೂ ಕೂಡ ಅವರು ಮಾತನಾಡಿದ್ರು. ಈ ವಿಚಾರವಾಗಿ ನಾವು ಮತ್ತೆ ಅವರಿಗೆ ನೋಟಿಸ್ ಕೊಟ್ವಿ, ಬಟ್ ಅವರೇನು ಕೂಡ ಬಂದು ನಮಗೆ ಅದ್ರ ಬಗ್ಗೆ ಮಾತಾಡಲಿಲ್ಲ. ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರ ಕೆಲವೊಂದಷ್ಟು ನಡೆ, ಅವ್ರು ಮಾತಾಡುವಂತಹ ಒಂದು ರೀತಿಗಳು, ಇದೆಲ್ಲವೂ ಕೂಡ ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿರುತ್ತೆ. ಸೊ ಹಾಗಾಗಿ ಅವ್ರನ್ನ ಉಚ್ಚಾಟಿಸ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದಂಥವ್ರು ಕೂಡ ಇದೇ ಸ್ವಾಮೀಜಿ. ಸೊ ಹಾಗಿದ್ದಾಗಲೂ ಕೂಡ ಈಗ ಜೊತೆಗೆ ಇನ್ನೊಂದು ವಿಚಾರ, ಈಗ ಏನು ರಾಮ ಮಂದಿರಕ್ಕೆ ಅವರು ಬರ್ತೀನಿ, ರಾಹುಲ್ ಗಾಂಧಿ ವಿಸಿಟ್ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಆಗಲೂ ಕೂಡ ಇದೇ ಸ್ವಾಮೀಜಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನುವಂಥದ್ದೇನಿದೆಯಲ್ಲ, ಅದಕ್ಕೆ ಒಂದು ಅಪೀಲ್ ಕೂಡ ಮಾಡಿದ್ರು. ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಅವರನ್ನ ಒಳಗಡೆ ಪ್ರವೇಶ ಮಾಡೋದಕ್ಕೆ ನೀವು ಬಿಡಬಾರ್ದು ಅಂತೇಳಿ. ಹೀಗೆ ರಾಹುಲ್ ಗಾಂಧಿ ಅವರನ್ನ ವಿರೋಧಿಸಿದಂಥ ಒಬ್ಬ ಸ್ವಾಮೀಜಿ. ಬಟ್ ಕೆಲವೊಮ್ಮೆ ರಾಹುಲ್ ಗಾಂಧಿ ಅವರನ್ನ ಹೊಗಳಿರುವಂಥ ಉದಾಹರಣೆ ಕೂಡ ಉಂಟು. ಅವರು ವಿಪಕ್ಷ ನಾಯಕರಾಗಿ ಆಯ್ಕೆಯಾಗಿ ಸೆಷನ್ನಲ್ಲಿ ನಿಂತು ಅವರು ಲೋಕಸಭೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಅವ್ರು ಮಾತಾಡಿದಂಥ ಒಂದು ಸ್ಪೀಚ್, ಅದನ್ನು ಕೂಡ ಅವರು ಸಮರ್ಥನೆಯನ್ನು ಮಾಡಿದರು ಇದೇ ಸ್ವಾಮೀಜಿ. ಸೊ ಹೀಗೆ ಎರಡೂ ರೀತಿಯ ಸ್ಟ್ಯಾಂಡ್ಸ್ ಇದೆ. ರಾಹುಲ್ ಗಾಂಧಿ ಅವರ ವಿರುದ್ಧವಾಗ್ಲೂ ಹೇಳ್ತಾರೆ, ಕೆಲವೊಮ್ಮೆ ಅವರನ್ನು ಹೊಗಳ್ತಾರೆ. ಸೊ ಹೀಗೆ ನೋಡ್ತಾ ಹೋದಾಗ ಪ್ರೋ ಆ್ಯಂಡ್ ಕಾನ್ಸ್ ಇದ್ದೇ ಇದೆ. ಅವರ ವಿರುದ್ಧ ಮತ್ತು ಅವರ ಸಪೋರ್ಟಿವ್ ಆಗಿ ಮಾತಾಡುವಂಥದ್ದು ಸ್ವಾಮೀಜಿಗಳು ಇದ್ದೇ ಇದ್ದಾರೆ. ಸೊ ಹಾಗಾಗಿ ಬಹುಶಃ ಕಾಂಗ್ರೆಸ್ ಈ ಬಾರಿ ಸ್ವಾಮೀಜಿಗಳ ಸ್ಟ್ಯಾಂಡ್ ತಗೊಳ್ತಾ ಇದೆ. ಹಾಗಾಗಿ ಸ್ವಾಮೀಜಿಗಳನ್ನು ಈ ರೀತಿಯಾಗಿ ಅವಮಾನಿಸಿರುವಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನು ಕಾಂಗ್ರೆಸ್ ಕೂಡ ಈಗ ಕಟುವಾಗಿ ಟೀಕೆ ಮಾಡ್ತಾ ಇದೆ. ಸೊ ಇದೆಲ್ಲದರ ನಡುವೆ ಇನ್ನೊಂದು ವಿಚಾರ ಎದ್ದು ಬರ್ತಾ ಇದೆ, ಇನ್ನೊಂದು ಕಾಂಟ್ರವರ್ಸಿ ಆಗ್ತಾ ಇರುವಂಥದ್ದು. ಈ ಸ್ವಾಮೀಜಿಗಳೇನಿದ್ದಾರೆ ಈಗ ತಮ್ಮನ್ನು ತಾವು ಜ್ಯೋತಿರ್ಮಠದ ಶಂಕರಾಚಾರ್ಯರು ಅಂತ ಹೇಳಿ ಏನು ಘೋಷಣೆ ಮಾಡ್ಕೊಂಡಿದ್ದಾರೆ, ಇದನ್ನ ಯಾವುದೇ ಹಿಂದೂ ಮುಖಂಡರು ಲೀಡರ್ಗಳು ಕೊಟ್ಟಿರುವಂಥದ್ದಲ್ಲ ಈ ಬಿರುದು. ಇದನ್ನ ಇವರಾಗೆ ಘೋಷಣೆ ಮಾಡ್ಕೊಂಡಿರೋದು ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ವಿವಾದ ಇದೆ. ಇದಕ್ಕೆ ಅಂತಾನೆ ಈಗ ಆಡಳಿತ ಮಂಡಳಿ, ಈಗ ಈ ಮಾಘ ಮೇಳವನ್ನು ಆಯೋಜನೆ ಮಾಡಿರುವಂಥ ಆಡಳಿತ ಮಂಡಳಿ ಏನಿದೆಯಲ್ಲ, ಅದು ಒಂದು ನೋಟಿಸನ್ನು ಕೂಡ ಜಾರಿಗೊಳಿಸಿದೆ ಸ್ವಾಮೀಜಿಗೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಕಳೆದ ಒಂದು ಸೆಪ್ಟೆಂಬರ್ 2022 ಟೈಮ್ನಲ್ಲಿ ಅವರು ತಮ್ಮನ್ನು ತಾವು ಜ್ಯೋತಿರ್ಮಠದ ಶಂಕರಾಚಾರ್ಯರು ಅಂತ ಹೇಳಿ ಘೋಷಣೆ ಮಾಡಿಕೊಂಡ್ರು. ಆದರೆ ಇದಕ್ಕೆ ಯಾರ ಸಹಮತವೂ ಇರಲಿಲ್ಲ. ಅವರೇ ಏನೋ ಒಂದಷ್ಟು ಜನರನ್ನ ಸೇರಿಸಿಕೊಂಡು ಅವ್ರು ಘೋಷಣೆಯನ್ನು ಮಾಡಿಕೊಂಡ್ರು, ಈ ಬಿರುದನ್ನು ಅವರು ಪಡ್ಕೊಂಡ್ರು ಅನ್ನುವಂಥದ್ದನ್ನ ಕೆಲವರು ಅವರ ವಿರೋಧಿಗಳು ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ 2022 ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ದಾವೆ ಹೂಡಲಾಗಿತ್ತು. ಈ ರೀತಿಯಾಗಿ ಸ್ವಘೋಷಣೆ ಮಾಡ್ಕೊಂಡಿದ್ದಾರೆ, ಇದು ತಪ್ಪು, ನೀವು ಅವರಿಗೆ ನಿರ್ದೇಶನ ಕೊಡಬೇಕು, ಆರ್ಡರ್ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ದಾವೆಯನ್ನು ಹೂಡ್ತಾರೆ. ಸೊ ಇದನ್ನ ಅರ್ಜಿಯನ್ನು ಸ್ವೀಕರಿಸಿದಂತಹ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ತಡೆಯನ್ನು ಕೂಡ ಕೊಟ್ಟಿದೆ. ಸ್ಟಿಲ್ ಇಟ್ ಇಸ್ ರನ್ನಿಂಗ್ ಇನ್ ದ ಕೋರ್ಟ್. ಇನ್ನೂ ಅದಕ್ಕೆ ಅವರ ಒಂದು ಆದೇಶ, ಸುಪ್ರೀಂ ಕೋರ್ಟ್ನಿಂದ ಆದೇಶ ಹೊರಬಿದ್ದಿಲ್ಲ. ಬಟ್ ಕೋರ್ಟ್ನಿಂದ ತಡೆ ಇದೆ. ಈ ರೀತಿಯಾಗಿ ನೀವಾಗೆ ಘೋಷಣೆ ಮಾಡ್ಕೊಂಡಿರುವಂಥದ್ದು ಅಥವಾ ಆ ಒಂದು ಕಾರ್ಯಕ್ರಮವನ್ನು ಏನು ಮಾಡ್ಕೊಂಡ್ರಿ ಅದಕ್ಕೊಂದು ತಡೆಯನ್ನಂತೂ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಸೊ ಹಾಗಾಗಿನೇ ಈ ಮಾಘಮೇಳ ಆಯೋಜನೆ ಮಾಡಿರುವಂಥ ಒಂದು ಆಡಳಿತ ಮಂಡಳಿ ಏನಿದೆಯಲ್ಲ, ಅದು ಈಗ ನೋಟಿಸ್ ಕೊಟ್ಟಿರುವಂಥದ್ದು. ಮೊದಲಿಗೆ ನೀವಾಗೇ ಸ್ವಯಂ ಘೋಷಣೆ ಮಾಡ್ಕೊಂಡಿರುವಂತಹ ಶಂಕರಾಚಾರ್ಯರು, ಸೊ ಇದಕ್ಕೆ ಯಾವುದೇ ರೀತಿಯಾದಂತಹ ಮಾನ್ಯತೆ ಇಲ್ಲ. ಸೊ ಹಾಗಾಗಿ ನೀವು ಈ ಬಿರುದನ್ನು ಅದು ಹೇಗೆ ಬಳಸ್ತೀರಿ, ಮೊದಲು ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕು. ನಾವು ನೋಟಿಸನ್ನು ಕೊಡ್ತಾ ಇದ್ದೀವಿ, 24 ಗಂಟೆಯೊಳಗೆ ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದನ್ನು ಈ ಆಡಳಿತ ಮಂಡಳಿಯ, ಅಂದರೆ ಈ ಮಾಘಮೇಳ ಆಯೋಜನಾ ಆಡಳಿತ ಮಂಡಳಿಯ ವೈಸ್ ಚೇರ್ಮನ್ ಆಗಿರುವಂತಹ ದಯಾನಂದ್ ಪ್ರಸಾದ್ ಅವರು ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಈ ಒಂದು ವಿಚಾರ ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಅದಾಗಿಯೂ ಕೂಡ ನೀವು ಶಂಕರಾಚಾರ್ಯ ಅನ್ನುವಂಥ ಒಂದು ಬಿರುದನ್ನು ಬಳಸ್ತಾ ಇದ್ದೀರಿ.
ಜ್ಯೋತಿರ್ಮಠಕ್ಕೆ ಶಂಕರಾಚಾರ್ಯರು ನೀವು ಅಂಥೇಳಿ ಯಾರು ನಿಮ್ಮನ್ನು ಆಯ್ಕೆ ಮಾಡಿದ್ದು, ನೀವು ಹೇಗೆ ಇದನ್ನು ಬಳಸೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು 24 ಗಂಟೆ ಒಳಗೆ ಈ ನೋಟಿಸ್ಗೆ ಉತ್ತರ ಕೊಡಬೇಕು ಅನ್ನುವಂಥದ್ದನ್ನು ದಯಾನಂದ್ ಪ್ರಸಾದ್ ಅವರು ಪ್ರಶ್ನಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ವಾಮೀಜಿಗಳ ಮೀಡಿಯಾ ಇನ್ಚಾರ್ಜ್ ಆಗಿರುವಂತಹ ಶೈಲೇಂದ್ರ ಯೋಗಿರಾಜ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ, ಮಾಧ್ಯಮಗಳ ಜೊತೆಗೆ ಅವರು ಮಾತಾಡಿದ್ದಾರೆ. ಅವ್ರು ಹೇಳೋ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ಏನು ಸ್ಟೇ ಆಯಿತು ಅಥವಾ ಆರ್ಡರ್ ಬಂತು ಅದಕ್ಕಿಂತ ಬಹಳ ಮುಂಚೆನೇ ಸ್ವಾಮೀಜಿಗಳು ಶಂಕರಾಚಾರ್ಯರಾಗಿ ಅವರು ಅದನ್ನು ಬಿರುದಾಂಕಿತರಾಗಿದ್ದರು. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನ ಅವಹೇಳನ ಅನ್ನುವಂಥದ್ದು ಎಲ್ಲೂ ಕೂಡ ಇಲ್ಲಿ ಬರೋದೇ ಇಲ್ಲ. ಜೊತೆಗೆ ಈ ಮೌನಿ ಅಮಾವಾಸ್ಯೆಯ ದಿನ ಸ್ವಾಮೀಜಿಗಳು ಮತ್ತು ಭಕ್ತರು ತುಂಬ ಶಾಂತ ರೀತಿಯಲ್ಲಿ ಬಂದರು. ಅಲ್ಲಿ ಹೋಗಿ ಅವರು ಪವಿತ್ರ ಸ್ನಾನ ಮಾಡೋದಕ್ಕೆ ಅಂತಲೇ ಹೋಗಿದ್ದು, ಬಟ್ ಬೇರೆ ಏನೂ ವಿಚಾರ ಇರಲಿಲ್ಲ. ಈ ರೀತಿಯಾಗಿ ಏಕಾಏಕಿ ಬಂದು ಅವರನ್ನು ತಡೆದಿರುವಂಥದ್ದು ಇದು ಅವ್ರಿಗೆ ಮಾಡಿರುವಂಥ ಅವಮಾನ. ಜೊತೆಗೆ ಅಲ್ಲಿ ಬಂದಂತಹ ಪೊಲೀಸರು ಪಲ್ಲಕ್ಕಿಯಿಂದ ನೀವು ಕೆಳಗಿಳಿಬೇಕು, ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಹಾಗೆ ಅವ್ರ ಜೊತೆ ಇದ್ದಂತಹ ಭಕ್ತರ ಮೇಲೆ ಹಲ್ಲೆ ಮಾಡಿದ್ರು. ಸುಮಾರು 15ಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಹಲ್ಲೆಗೊಳಗಾಗಿ ಅವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಕೇಳ್ತಾ ಇರುವಂಥದ್ದು, ಸ್ವಾಮೀಜಿಗಳಿಗೆ ತುಂಬ ಭಕ್ತಿಪೂರ್ವಕವಾಗಿ ಅವರಿಗೆ ಏನೊಂದು ಪ್ರೋಟೋಕಾಲ್ ಇದೆ ಅದೇ ಪ್ರಕಾರವಾಗಿ ಹೋಗಿ ಅಲ್ಲಿ ಪವಿತ್ರ ಸ್ನಾನ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಆಡಳಿತ ಮಂಡಳಿ. ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ, ಜೊತೆಗೆ ಅವ್ರು ಬಂದು ಕ್ಷಮೆ ಕೇಳಬೇಕು ಅನ್ನುವಂಥದ್ದನ್ನು ಕೂಡ ಈಗ ಸ್ವಾಮೀಜಿಗಳ ಪರ ಇರುವಂಥವ್ರು ಆಗ್ರಹಿಸ್ತಾ ಇದ್ದಾರೆ. ಸೊ ಇಲ್ಲಿಗೆ ಈಗ ಸದ್ಯಕ್ಕೆ ಬಂದು ನಿಂತಿದೆ. ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಈತ ಪೊಲೀಸರು ಇಲ್ಲ ನಮ್ಮದೇನೂ ಪಾತ್ರ ಇಲ್ಲ, ನಾವು ಸೆಕ್ಯೂರಿಟಿ ದೃಷ್ಟಿಯಿಂದ ಅವ್ರನ್ನ ತಡೆದ್ವಿ ಅಷ್ಟೇ ಅಂತ ಹೇಳ್ತಾರೆ. ಈಗ BJPಯ ಸ್ಟ್ಯಾಂಡ್ ಏನಿರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. BJPಯ ಕಡೆಯಿಂದ ಏನು ಹೇಳ್ತಾರೆ ಈ ವಿಚಾರವಾಗಿ, ಈ ಒಂದು ಕಾಂಟ್ರವರ್ಸಿ ಅಥವಾ ಈ ವಿವಾದ ಹೇಗೆ ಬಗೆಹರಿಯುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಈ ವಿಚಾರದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು. ಥ್ಯಾಂಕ್ ಯು ಸೊ ಮಚ್.